ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಗಾಯ್ಸ್, ನಮ್ಮ ಚಾನಲಲ್ಲಿ ಮದುವೆ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು ಜೊತೆಗೆ ಆಂಟಿಗಳ ಜೊತೆ ಸಂಪರ್ಕ ಬೆಳೆಸ್ಕೊಡೋದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಈ ಒಂದು ಚಾನಲ್ನ ಉದ್ದೇಶ ಕೂಡ ಅದೇ ಆಗಿರುತ್ತೆ. ನಮಗೆ ಪ್ರೊಫೈಲ್ ಬಂದುಬಿಟ್ಟು ಒಂದು ಸಂಬಂಧ ಬೆಳೆಸಬೇಕು, ಯಾವ ರೀತಿಯ ಸಂಬಂಧ ಬೆಳೆಸಬೇಕು ಅಂತ ಇವರು ಪ್ರೊಫೈಲ್ ಕಳಿಸಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಅವರ ಫೋಟೋ ಸಮೇತ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. 23ರ ವಯಸ್ಸಿನ ಚಿತ್ರ ಇವರ ಹೆಸರು. ಹಕ್ಕಿ ಪಿಕ್ಕಿ ಜನಾಂಗದವರು ಇವರು. ಇವಾಗ ಪ್ರಾಪರಾಗಿ ವಾಸವಾಗಿರೋದು ಬೆಂಗಳೂರಿನಲ್ಲಿ ವಾಸವಾಗಿರ್ತಾರೆ. ಆ್ಯಂಡ್ ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ಮನೆಯಲ್ಲೇ ಇದ್ದೇವೆ. ನಮ್ಮದು ಬಂದುಬಿಟ್ಟು 2017ನಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಕಟ್ಸ್ಕೊಂಡು ಅದರಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಅಂತ ಈ ರೀತಿಯಾಗಿ ಒಂದು ತುಂಬು ಕುಟುಂಬ ಇರ್ತಕ್ಕಂಥ ಮನೆಯಲ್ಲಿ ಇದ್ದೇವೆ. ಸುಮಾರು 5 ವರ್ಷಗಳಿಂದ ಸಿಂಗಲ್ ಆಗಿರ್ತಕ್ಕಂಥ ಲೈಫ್ನ ಅನುಭವಿಸಿ ಇವಾಗ ಒಂದು ಉನ್ನತ ಇರ್ತಕ್ಕಂತಹ ಮದುವೆ ಆಗಿ ಒಬ್ಬ ಗಂಡನ ಜೊತೆ ಸಾಂಸಾರಿಕ ಜೀವನ ನಡೆಸಬೇಕು ಅಂತ ಈ ಒಂದು ಚಿತ್ರ ಅವರು ಪ್ಲ್ಯಾನ್ ಮಾಡ್ಕೊಂಡಿರೋದು. ಶಿಕ್ಷಣ ಮುಗಿಸಿ 2 ವರ್ಷ ಆಯಿತು. ಆಸ್ತಿ ಅಂತ ಇದೆ ಅಂತಂದ್ಬಿಟ್ಟು ನಾನೇ ಕೆಲಸಕ್ಕೆ ಅಂತ ಎಲ್ಲೂ ಕೂಡ ಹೋಗಲಿಲ್ಲ. ನನ್ನನ್ನು ಮದುವೆ ಆಗುವಂಥ ಹುಡುಗ ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಮೊದಲನೇ ಪಾಯಿಂಟು, ನನ್ನ ಒಂದು ಗಂಡ ಪ್ರಸ್ತುತ ಸಂಸ್ಕಾರದವನಾಗಿರಬೇಕು. ಸೊ ಮನೆಯಲ್ಲಿ ಯಾವ ರೀತಿಯ ಸಂಸ್ಕಾರದಿಂದ ಬೆಳೆಸಿರ್ತಾರೆ ಆ ರೀತಿಯ ಸಂಸ್ಕಾರವುಳ್ಳಂಥ ವ್ಯಕ್ತಿ ಆಗಿರಬೇಕಂತೆ. ಸೊ ಸಣ್ಣ ಪುಟ್ಟ ಜಗಳಕ್ಕೆ ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಜಗಳ ಜೂಟಿ ಅಂತ ಹೋಗಬಾರ್ದು ಅಂತ ಹೇಳಿದ್ದಾರೆ. ಇನ್ನು 3ನೇ ಪಾಯಿಂಟು, ಪ್ರಸ್ತುತ ಸಿಂಗಲ್ ಆಗಿದ್ದರೂ ಕೂಡ ಸಾಕು, ಕುಡಿಯೋದು ಸೇದೋದು ಇದೆಲ್ಲನೂ ಕೂಡ ಇದ್ದರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಸಿಂಗಲ್ ಆಗಿರೋರು ಫ್ರೆಶ್ ಆಗಿರೋರಿಗೆ ಹುಡುಕಾಡೋದು ತುಂಬ ಕಷ್ಟ. ಅದು ಸಿಂಗಲ್ ಆಗಿರ್ತಕ್ಕಂಥವ್ರು ಇದ್ದರೂ ತುಂಬ ಒಳ್ಳೆಯದು. ಅದರಲ್ಲೂ ನೀ ಕುಡಿ ಸೇದು ಅದು ಇದ್ದರೂ ಕೂಡ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿರೋದು. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ದುಡ್ಡು ನಿಮಗೆ ಕೊಡ್ತೇನೆ, ನನಗೆ ಆ ವರದಕ್ಷಿಣೆ ಅಂತ ಕೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಸೊ ವರದಕ್ಷಿಣೆ ಅಂತ ಕೊಡೋಕ್ಕಾಗಲ್ವಂತೆ. ಸೊ ಮದುವೆ ಆದ ನಂತರ ಆಸ್ತಿಯಲ್ಲಿ ಅರ್ಧ ಭಾಗ ಏನು ಬರುತ್ತೆ ಅದನ್ನೇ ಮಾತ್ರ ಇವರು ಕೊಡ್ತೀನಿ ಅಂತ ಪ್ರಸ್ತುತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಏನು ನೋಡ್ತಿದ್ರೆ ಇನ್ವೋ ಸೆಕೆಂಡ್ ಹ್ಯಾಂಡ್ ಕಾರ್ ಇರ್ತಕ್ಕಂಥದ್ದವ್ರ ಹತ್ರ. ಪ್ರಾಬಬ್ಲಿ ಈ ಒಂದು ಕಾರ್ ಬಂದುಬಿಟ್ಟು 2017ನಲ್ಲಿ ಏನು ಪ್ರಸ್ತುತ ಇವರು ಬೆಂಗಳೂರಲ್ಲಿ ಒಂದು ಮನೆ ಕಟ್ಸ್ಬಿಟ್ಟು ಅಲ್ಲಿ ಸ್ಟೇ ಆದರೂ 2016ನೇ ಇಸ್ವಿಯಲ್ಲಿ ಈ ಒಂದು ಕಾರು ಕೂಡ ತೆಗೆದುಕೊಂಡಿದ್ದು. ಯಾಕಂದರೆ ತಂದೆಯವರು ಪ್ರಸ್ತುತ ಒಬ್ಬ ಇಂಜಿನಿಯರಿಂಗಾಗಿ ಕೆಲಸ ಮಾಡ್ತಿರ್ತಾರೆ. ಅವರ ಒಂದು ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಲಕ್ಷ ದುಡ್ಡು ಬಂದಿದೆ. ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಸುತ್ತಾಡೋಕ್ಕೆ ತಿರುಗಾಡೋದಕ್ಕೆ ಈ ಒಂದು ಕಾರು ಕೂಡ ತೆಗೆದುಕೊಂಡಿರ್ತಾರೆ. ಇದರ ಒಂದು ಆವಾಗಿನ ಬೆಲೆ ಬಂದುಬಿಟ್ಟು ಅಪ್ ಟು 10 lakhs ಅಬೋವ್ ಇರ್ಬೋದು ಅಂತ ನನಗೂ ಕೂಡ ಅನಿಸುತ್ತೆ ಗೈಸ್. ಸೊ ಕಾರಿನ ಮಾಹಿತಿ ನನಗೆ ಬೇಕಾಗಿಲ್ಲ ಇವಾಗ, ಬರೀ ಅವ್ರು ಹೇಳಿ ಅಂತ ಹೇಳೋದ್ರಿಂದಲೇ ನಾನು ಹೇಳ್ತಾ ಇರೋದು. ಬನ್ನಿ ಇವಾಗ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ರಲ್ವ, 1, 2, 3 ಪಾಯಿಂಟ್ ಅಂತ. ಅಂದರೆ ಹುಡುಗ ಬಂದುಬಿಟ್ಟು ಸಂಸ್ಕಾರ ಉಳ್ಳವನಾಗಿರಬೇಕು, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಅಂತ ತೆಗಿಬಾರ್ದು, ಅದೇ ರೀತಿಯಾಗಿ ಸಿಂಗಲ್ ಆಗಿರಬೇಕು. ಸೊ ಯಾವುದೇ ಒಂದು ಪ್ರೀತಿ ಮೋಸ ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ವೆರಿ ಇಂಪಾರ್ಟೆಂಟ್ಸ್ ಆಗಿರುತ್ತೆ. ಕೆಲವೊಂದಿಷ್ಟು ಜನ ಇರ್ತಾರೆ, ಕೆಲವೊಂದಿಷ್ಟು ಜನ ಇರಲ್ಲ. ನಾನು ಹೇಳ್ತೀನಿ, ನೀವು ಒಳ್ಳೆಯ ವ್ಯಕ್ತಿ ಅನಿಸಿದರೆ ಅವ್ರಿಗೆ ನೀವು ಮ್ಯಾಚ್ ಆಗ್ತೀನಿ ಅಂತ ಅನಿಸಿದರೆ ಅವ್ರ ಫೋಟೋ ಕೂಡ ತೋರಿಸಿದ್ದೀನಿ, ನಾನು ಎಲ್ಲಿದ್ದಾರೆ ಅಂತ ಕೂಡ ಹೇಳಿದ್ದೇನೆ. ಸೊ ಇವಾಗ ಅವ್ರ ನಂಬರ್ ಅಷ್ಟೇ ಬೇಕು. ಅವ್ರ ನಂಬರ್ ಓಪನ್ ಅಪ್ ಆಗಿ ಹೇಳೋಕ್ಕಾಗಲ್ಲ ಗೆಳೆಯರು, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ಹೆಸರನ್ನು ಮೆನ್ಷನ್ ಮಾಡಬೇಕು. ಖುದ್ದಾಗಿ ಅವರೇ ಎಲ್ಲ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ಮಾತ್ರ ಅವರು ರಿಪ್ಲೈ ಕೊಡ್ತಾರೆ. ಯಾಕೆ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಅಂದರೆ, ಪ್ರಸ್ತುತ ನೀವು ಇವರಿಗೆ ಇಷ್ಟ ಆಗಿದ್ದೀರಾ ಅಂತ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಎಲ್ಲನೂ ತಿಳಿಸ್ತೀರಾ. ಅದೇ ರೀತಿಯಾಗಿ ಅವರಿಗೆ ನೀವು ಇಷ್ಟ ಆಗಿದ್ದೀರೋ ಇಲ್ವೋ ಅಂತ ಅವರು ರಿಪ್ಲೈ ಕೊಟ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು, ಈ ಒಂದು ಇನೋವಾ ಕಾರಿನ ಸೀಟ್ಸ್ ಕೂಡ ನೀವು ನೋಡ್ಕೊಳ್ತಿರ್ಬೋದು ಸ್ನೇಹಿತರೆ. ಎಲ್ಲ ಸೀಟಿನ ಒಂದು ಸಮ ಇರ್ತಕ್ಕಂಥದ್ದು. ಈ ರೀತಿ ಡ್ರೈವರಿಂಗ್ ಸೀಟ್, ಪಕ್ಕದಲ್ಲಿರ್ತಕ್ಕಂಥ ಪ್ಯಾಸೆಂಜರ್ ಸೀಟ್. ನೀವು ಈ ಒಂದು ಕಾರ್ನಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದರೂ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಅವ್ರ ಜೊತೆ ಎಷ್ಟು ಬೇಕಾದರೂ ಸುತ್ತಾಡ್ಬೋದು. ಇದಕ್ಕೇನು ದುಡ್ಡು ಅಂತ ಏನು ಕೊಡಬೇಕಾಗಿಲ್ಲ. ಸೊ ಮಾವನಿಂದ ಅಳಿಯನಿಗೆ ಬರ್ತಕ್ಕಂಥ ಗಿಫ್ಟೇ ಆಗಿರುತ್ತೆ ಇದು ಸ್ನೇಹಿತರೆ. ವರದಕ್ಷಿಣೆ ಅಂತ ಕೊಡಲ್ವಲ್ಲ, ಈ ಒಂದು ಕಾರ್ ಕೊಡ್ತಾರೆ, ಅರ್ಧದಷ್ಟು ಆಸ್ತಿ ಕೊಡ್ತಾರೆ, ನಿಮ್ಮ ಹೆಸರಿಗೆ ಒಂದು ಮನೆ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿದೆ ಸೀಟು, ಒಳ್ಳೆಯ ಒಂದು ಮೈಲೇಜಿಂಗ್ ಆ್ಯಂಡ್ ಒಳ್ಳೆಯ ಒಂದು CC ಇರ್ತಕ್ಕಂಥ ಕಾರು. ಅವರು ಆಸ್ತಿ ಎಲ್ಲನೂ ಕೂಡ ನಿಮಗೆ ಬೇಕು ಅಂದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ತಪ್ಪದೇ ಅವರು ಇಷ್ಟ ಆಗಿದ್ದಾರೆ ಅಂತ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊಸ